ಇಲಾಖೆಯಿಂದ ವಿಶೇಷ ಚೇತನ ವ್ಯಕ್ತಿಗಳಿಗೆ ತ್ರಿಚಕ್ರ ನೀಡಲಾಗಿದೆ. ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದಿದೆ. ಸಚಿವ ಸಂತೋಷ್ ಲಾಡ್ ಫೌಂಡೇಶನ್ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮ ನಡೆದಿದೆ. 1608 ವಿಶೇಷ ಚೇತನ ವ್ಯಕ್ತಿಗಳಿಗೆ ತ್ರಿಚಕ್ರ ನೀಡಲಾಗಿದೆ. ಕೈಗಾರಿಕೆ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ವಿತರಣೆ ಮಾಡಲಾಗಿದೆ. ಅಸಂಘಟಿತ ಕಾರ್ಮಿಕ ವಲಯದ ನೌಕರರಿಗೆ ಹೆಲ್ತ್ ಕಾರ್ಡ್ ವಿತರಣೆಯನ್ನು ಮಾಡಲಾಗಿದೆ. ಸಚಿವ ಸಂತೋಷ್ ಲಾಡ್, ಡಿಸಿಎಂ ಡಿಕೆ ಶಿವಕುಮಾರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಮಿಕ ಇಲಾಖೆಯಿಂದ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನ ನೀಡಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತಹ ಅದ್ದೂರಿ ಕಾರ್ಯಕ್ರಮ ಇದು. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸಂತೋಷ್ ಲಾಡ್ ಭಾಗಿಯಾಗಿದ್ರು. 1608 ವಿಶೇಷ ಚೇತನ ವ್ಯಕ್ತಿಗಳಿಗೆ ಕೈಗಾರಿಕೆ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ತ್ರಿಚಕ್ರ ವಾಹನವನ್ನ ವಿತರಿಸಲಾಗಿದೆ. ಅದರಲ್ಲಿ ಈ ಪ್ರತಿನಿಧಿಗಳು ವೇದಿಕೆ ಮೇಲೆ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲ ಆಗುವ ಕೆಲಸ ಮಾಡ್ತಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾರ್ಮಿಕರಿಗೆ ಹಲವು ಯೋಜನೆ ಮಾಡಲಾಗಿದೆ. ವಿಶೇಷ ಚೇತನರ ಬಗ್ಗೆ ವಿಶೇಷ ಕಾಳಜಿ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಪಂಚ ಗ್ಯಾರಂಟಿಗೆ 60,000 ಕೋಟಿ ಖರ್ಚು ಮಾಡ್ತಿದ್ದೇವೆ. ಸಿಎಂ ಡಿಸಿಎಂ ನೀಡಿರೋ ಜವಾಬ್ದಾರಿ ಕೆಲಸ ಮಾಡ್ತಿದ್ದೇನೆ. ಕರ್ನಾಟಕದಲ್ಲಿ 83% ಅಸಂಘಟಿತ ಕಾರ್ಮಿಕರ ವಲಯ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾರ್ಮಿಕರಿಗೆ ಹಲವು ಯೋಜನೆಯನ್ನ ಜಾರಿಗೆ ತರಲಾಗಿದೆ. ವಿಶೇಷ ಚೇತನರ ಬಗ್ಗೆ ವಿಶೇಷ ಕಾಳಜಿ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈ ಮಟ್ಟಿಗೆ ಈ ಕಾರ್ಯಕ್ರಮ ಬರಬೇಕಾಗಿದ್ರೆ ಸುಮಾರು 180 ಇಂಡಸ್ಟ್ರಿನವರು, ಅದರ ಜೊತೆಗೆ ನಮ್ಮ ಫೌಂಡೇಶನ್ ಸೇರಿ ಸುಮಾರು 1608 ತ್ರಿಚಕ್ರ ವಾಹನ, ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಡವರಿದ್ದಾರೆ, ಯಾರು ಡಿಸೇಬಲ್ ಅಂತ ಕರಿತೀವಿ, ಅಂಗವಿಕಲರಂತ ನಾವು ಕರಿತೀವಿ, ಅವರಿಗೆ ಕೊಡಬೇಕಂತಕ್ಕಂಥದ್ದು ನಮ್ಮ ಇಲಾಖೆಯವರು ನಾವು ಸೇರಿ ಅವರಿಗೆ ಮನವಿಯನ್ನು ಮಾಡಿದಾಗ all the 180 industry people, with your generous, with your broad-mindedness, and because you have contributed for this cause, that's why throughout the state we are distributing more than 1600 three-wheeler motor vehicles to all the people who are disabled here. So first of all, on behalf of the government and myself, I would like to thank you once again from the bottom of the heart for such initiative. Thank you so much. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಈಗ ತಾನೇ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಸದರು, ಸ್ನೇಹಿತರಾಗಿರ್ತಕ್ಕಂಥ ತುಕಾರಾಮ್ರವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ನಾನು ಅವರಲ್ಲಿ ಕಳೆದ 2.5 ವರ್ಷದಿಂದ ನಮ್ಮ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಕಳೆದ 2.5 ವರ್ಷಗಳಿಂದ ನಿಮ್ಮ ಒಂದು ನೇತೃತ್ವ ಇರತಕ್ಕಂಥ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ಕಳೆದ 2 ವರ್ಷಗಳಿಂದ 4 ಬಿಲ್ಗಳನ್ನು ತಮ್ಮ ಸಲಹೆ ಮುಖಾಂತರ ನಾವು ಪಾಸನ್ನು ಮಾಡಿದ್ದೇವೆ.
ಮೊದಲನೇದಾಗಿ ಗಿಗ್ ವರ್ಕರ್. ಇಡೀ ಭಾರತ ದೇಶದಲ್ಲಿ ರಾಜಸ್ಥಾನ್ ಅವರು ಮೊದಲನೇ ಬಾರಿಗೆ ಬಿಲ್ ಅನ್ನು ತಂದ್ರು. ಆದರೆ ಸಮರ್ಪಕವಾದಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಲ್ಲು ರಾಜಸ್ಥಾನಲ್ಲಿ ಇಲ್ಲ ಸರ್. ನಾವು ರಾಹುಲ್ ಗಾಂಧಿ ಅವರು ಇನಿಷಿಯೇಟ್ ತಗೊಂಡಿರ್ತಕ್ಕಂಥ ಈ ಒಂದು ಬಿಲ್ಲನ್ನು ಸಮರ್ಪಕವಾಗಿ ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ತಮಗೆ ಮಾಹಿತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಮಿನಿಸ್ಟ್ರಲ್ ಲೀವ್ ಅನ್ನು ಕೂಡ ತಂದಿದ್ದೇವೆ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನು ತಂದಿದ್ದೇವೆ, ಸಿನಿ ಬಿಲ್ ಅನ್ನು ತಂದಿದ್ದೇವೆ ಸರ್. ಇನ್ನ ಈ ಪ್ರಸ್ತುತ ಮುಂದೆ ಬರ್ತಕ್ಕಂಥ ಬಜೆಟ್ನಲ್ಲಿ 4 ಪ್ರಮುಖವಾದಂಥ ಬಿಲ್ಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಯಸ್ತೀನಿ. ಡೊಮೆಸ್ಟಿಕ್ ವರ್ಕರ್ ಬಿಲ್ ಅನ್ನು ತರ್ತಾ ಇದ್ದೀವಿ. ಅದ್ರ ಜೊತೆಗೆ ಡಿಸೇಬಲ್ ಬಿಲ್ಲು, ವಿಡೋ ಬಿಲ್ ತರಬೇಕು. ಅದ್ರ ಜೊತೆಗೆ ಇಡೀ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಸುಮಾರು 1.3 ಕೋಟಿ ಜನರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 83% ಜನ ಏನು ಅಸಂಘಟಿತ ಕಾರ್ಮಿಕರಂತ ನಾವು ಕರಿತೀವಿ, ಅವರೆಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ 1 ರೂಪಾಯಿನ ಕೇಳ್ತಾ ಇದೀವಿ ಸರ್. ತಮ್ಮ ಗಮನಕ್ಕೆ ಇರಲಿ. ತಾವು ಕೂಡ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಮೊದಲಿಂದನೇ ವಹಿಸಿದ್ದೀರಾ. ಈ ಬಾರಿಯ ಕಾಳಜಿಯನ್ನು ವಹಿಸಿ ನಮಗೆ ಆ ದುಡ್ಡನ್ನು ಒದಗಿಸಿದ್ರೆ ಸುಮಾರು 1,30,00,000 ಕುಟುಂಬಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಆಗುತ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ರವಿಯವರು ಸವಿಸ್ತರವಾಗಿ ತಮಗೆಲ್ಲ ಮಾತನಾಡಿದ್ದಾರೆ. ಸಮಯದ ಅಭಾವ ಬೇರೆ ಇದೆ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಆದ್ರೆ ನಮ್ಮ ಇಲಾಖೆಯ ನಮ್ಮ ಕರ್ತವ್ಯ ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಅಸಂಘಟಿತ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತೇವೆ. ಕಾನೂನಾತ್ಮಕವಾದಂತಹ ಕಾನೂನುಗಳನ್ನು ತರ್ತೇವೆ. ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ. ಎಲ್ಲರೂ ಇವರಿಗೆ ವಿಕಲಚೇತನ ಅಂತ ಕರೀತಾರೆ, ಡಿಸೇಬಲ್ ಅಂತಲೂ ಕರೀತಾರೆ. ನಾನು ಕೆಲವು ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಜಾಸ್ತಿ ಇವರಿಗೆ ಮಾನವತೆ ಇವರಿಗೆ ಭಾರಿ ಇರುತ್ತೆ. ಉದಾಹರಣೆ, ನಾನು ಕಲ್ಗಟ್ಟಿಗೆ ಮತಕ್ಷೇತ್ರದಲ್ಲಿ ಒಂದ್ಸಲಿ ರಾತ್ರಿ ಹೋಗಿದ್ದೆ ಚುನಾವಣೆಗೆ. ಒಬ್ಬ ತಾಯಿ ಒಂದು ಮಗುನ ತಂದು ನನ್ನ ಎದುರಿಗೆ ಅಂಗಳದಲ್ಲಿ ಎತ್ಕೊಂಡ್ಬಂದು ಆ ತಾಯಿ ನನ್ನ ಮಡಿಲಲ್ಲಿ ಎತ್ಕೊಂಡ್ಬಂದು ನನ್ನ ಎದುರಿಗೆ ತೋರಿಸ್ತಾಳೆ. ಆ ಮಗಳು ಸುಮಾರು 30 ವರ್ಷದ ಮಗಳು, ಮೆಂಟಲಿ ಡಿಸಾರ್ಡರ್ಡ್ ಇದ್ದಾಳೆ. ಅವಳ ತೂಕ ಕೇವಲ 36 kg. 30 ವರ್ಷದ ಮಗಳು, 36 kg ತೂಕ. ಆ ತಾಯಿ ಕೂಲಿ ಕಾರ್ಮಿಕರ ತಾಯಿ. ಬಾಕ್ಲ ಯಾವಾಗಲೂ ತಕ್ಕಂಡೇ ಇರಬೇಕು, ಬಾಕ್ಲ ಮುಚ್ಚಕ್ಕಾಗದಿಲ್ಲ. ಬಡವೆ ವಿಧವೆ ಒಬ್ಬಳೇ ಇದ್ದಾಳೆ, ಅವಳಿಗೂ ಸಾಕರು ಯಾರಿಲ್ಲ. ಯಾಕೆ ಈ ಮಾತನಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾಕೆ ಈ ಜನರ ಹತ್ರ ಬಹಳ ಮಾನವತೆ ಇರ್ತದಂತಂದ್ರೆ, ಯಾಕೆ ಬಡವರಲ್ಲಿ ಈ ರೀತಿಯಾದಂಥ ಮಾನವತೆ ಇರುತ್ತಂತಂದ್ರೆ, ನಾವು ಸೌಕಾರುಗಳು, ನಮಗೆ ವ್ಯವಸ್ಥೆ ಇದೆ, ಯಾರಿಗೋ ದುಡ್ಡು ಕೊಟ್ಟು ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳ್ಳಕ್ಕೆ ಹೇಳ್ತೀವಿ. ಅಥವಾ ನಮ್ಮ ಮನೇಲೆ ಈ ರೀತಿಯಾದಂಥ ಯಾರೋ ಒಂದು ವಿಶೇಷ ಚೈತನ್ಯ ಅವರಿಗೊಂದು ಆಳಿಟ್ಟು ನಾವು ಅವ್ರಿಗೆ ತೋರಿಸ್ತೀವಿ. ಆ ತಾಯಿಗೆ ದುಡಿಮೆ ಇಲ್ಲ, ಆ ಮಗನ್ನ ಯಾವ ರೀತಿ ನೋಡ್ಕೋಬೇಕು, ಆ ತಾಯಿನ ಅಲ್ಲಿರ್ತಕ್ಕಂಥ ಊರಿನ ಜನರು ಹೇಳಿದ್ರೆ ಇವತ್ತು ನನಗೆ ಕಣ್ಣೀರು ಬರುತ್ತೆ. 36 ವರ್ಷ ಆ ಮಗುನ ಆ ತಾಯಿ, ಬಡವೆ ಕೂಲಿ ಕಾರ್ಮಿಕ ಮಾಡ್ತಕ್ಕಂಥ ತಾಯಿ, ಅದನ್ನ ಇಲ್ಲಿವರೆಗೂ ಸಾಕ್ತಾ ಇದ್ದಾಳೆ ಅಂತಂದ್ರೆ ಅವ್ರಿಗಿರ್ತಕ್ಕಂಥ ಮಾನವತೆ ನಮಗೆ ಯಾರು ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ನಾನು ಇಂಥ ಎಕ್ಸಾಂಪಲ್ಸ್ಗಳು ಬಹಳ ಇದಾವೆ, ಕೊಡಕ್ಕೆ ಹೋಗುದಿಲ್ಲ. ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ಯಾಕೆ ನಾವು ಇವ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು? ಸಮಾಜದಲ್ಲಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನರು ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ವಿಕಲಚೇತನ ಅಂತ ಏನ್ ಹೇಳ್ತೀವಿ, ಮಾನಸಿಕವಾಗಿ ದುರ್ಬಲರಿರ್ಬೋದು, ವಿಕಲಚೇತನ ಇರ್ಬೋದು, ಇಂಥವ್ರು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಸರ್. ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಧಾರವಾಡನಲ್ಲಿ ಕಳೆದ ಬಾರಿ ನಾವು ಇದೇ ರೀತಿಯಾದಂಥ ಸುಮಾರು 560 ಗಾಡಿಗಳನ್ನ ಹಂಚಿಕೆ ಮಾಡಿದ್ವಿ. ನಾನು ನಡ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಅವರ ತಂಗಿನ ಸೊಂಟದ ಮೇಲೆ ಹಾಕೊಂಡು ಬರ್ತಾ ಇದ್ದ. ಅವನು ಬಂದಾಗ ನಾನು ಕೇಳಿದೆ ಏನಂತ ಕೇಳಿದಾಗ ಅವನು ಕಣ್ಣಲ್ಲಿ ದಳ ದಳ ನೀರಿತ್ತು. ಅವನು ಹೇಳ್ದ, ಸರ್ ಇವಳು ನಮ್ಮ ತಂಗಿ, ನಾನು ಇವಳಿಗೆ 25 ವರ್ಷ ಆಯ್ತು ಗಾಡಿ ಕೊಡ್ಸಕ್ಕಾಗಿಲ್ಲ, ನಾನು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳ್ದು. ಆದ್ರೆ ಏನು ಅಂತಂದ್ರೆ ಆ ಅಣ್ಣ ಆ ತಂಗಿಗೋಸ್ಕರ ಮದುವೆನೇ ಆಗಿಲ್ಲ. 26 ವರ್ಷ ಆ ತಂಗಿನ ಆ ಅಣ್ಣ ಸೊಂಟದ ಮೇಲೆ ಓರಿ
ಇವತ್ತುವರೆಗೆ ಅವಳು ನೋಡ್ಕೊಳ್ತಾ ಇದಾರಲ್ಲ, ಇವರು ನಮ್ಮೆಲ್ಲರಿಗಿನ ಗ್ರೇಟು, ಇವರು ಮಾನವತಾವಾದಿ, ನಾವಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ. ಎಲ್ಲರೂ ಇವರಿಗೆ ವಿಕಲಚೇತನ ಅಂತ ಕರೀತಾರೆ, ಡಿಸೇಬಲ್ ಅಂತಲೂ ಕರೀತಾರೆ. ನಾನು ಕೆಲವು ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಜಾಸ್ತಿ ಇವರಿಗೆ ಮಾನವತೆ ಇವರಿಗೆ ಭಾರಿ ಇರುತ್ತೆ. ಉದಾಹರಣೆ, ನಾನು ಕಲ್ಗಟ್ಟಿಗೆ ಮತಕ್ಷೇತ್ರದಲ್ಲಿ ಒಂದ್ಸಲಿ ರಾತ್ರಿ ಹೋಗಿದ್ದೆ ಚುನಾವಣೆಗೆ. ಒಬ್ಬ ತಾಯಿ ಒಂದು ಮಗುನ ತಂದು ನನ್ನ ಎದುರಿಗೆ ಅಂಗಳದಲ್ಲಿ ಎತ್ಕೊಂಡ್ಬಂದು, ಆ ತಾಯಿ ನನ್ನ ಮಡಿಲಲ್ಲಿ ಎತ್ಕೊಂಡ್ಬಂದು ನನ್ನ ಎದುರಿಗೆ ತೋರಿಸ್ತಾಳೆ. ಆ ಮಗಳು ಸುಮಾರು 30 ವರ್ಷದ ಮಗಳು, ಮೆಂಟಲಿ ಡಿಸಾರ್ಡರ್ಡ್ ಇದ್ದಾಳೆ. ಅವಳ ತೂಕ ಕೇವಲ 36 kg. 30 ವರ್ಷದ ಮಗಳು, 36 kg ತೂಕ. ಆ ತಾಯಿ ಕೂಲಿ ಕಾರ್ಮಿಕರ ತಾಯಿ. ಬಾಕಲ ಯಾವಾಗಲೂ ತಕ್ಕಂಡೇ ಇರಬೇಕು, ಬಾಕಲ ಮುಚ್ಚಕ್ಕಾಗದಿಲ್ಲ. ಬಡವೆ ವಿಧವೆ ಒಬ್ಬಳೇ ಇದ್ದಾಳೆ, ಅವಳಿಗೂ ಸಾಕೋರು ಯಾರಿಲ್ಲ. ಯಾಕೆ ಈ ಮಾತನ್ನ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾಕೆ ಈ ಜನರ ಹತ್ರ ಬಹಳ ಮಾನವತೆ ಇರ್ತದಂತಂದ್ರೆ, ಯಾಕೆ ಬಡವರಲ್ಲಿ ಈ ರೀತಿಯಾದಂಥ ಮಾನವತೆ ಇರ್ತಂತಂದ್ರೆ, ನಾವು ಸೌಕಾರುಗಳು, ನಮಗೆ ವ್ಯವಸ್ಥೆ ಇದೆ, ಯಾರಿಗೋ ದುಡ್ಡು ಕೊಟ್ಟು ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳ್ಳಕ್ಕೆ ಹೇಳ್ತೀವಿ. ಅಥವಾ ನಮ್ಮ ಮನೇಲೆ ಈ ರೀತಿಯಾದಂಥ ಯಾರೋ ಒಂದು ವಿಶೇಷ ಚೈತನ್ಯ ಅವರಿಗೊಂದು ಆಳಿಟ್ಟು ನಾವು ಅವ್ರಿಗೆ ತೋರಿಸ್ತೀವಿ. ಆ ತಾಯಿಗೆ ದುಡಿಮೆ ಇಲ್ಲ, ಆ ಮಗನ್ನ ಯಾವ ರೀತಿ ನೋಡ್ಕೋಬೇಕು, ಆ ತಾಯಿನ ಅಲ್ಲಿರ್ತಕ್ಕಂಥ ಊರಿನ ಜನರು ಹೇಳಿದ್ರೆ ಇವತ್ತು ನನಗೆ ಕಣ್ಣೀರು ಬರುತ್ತೆ. 36 ವರ್ಷ ಆ ಮಗುನ ಆ ತಾಯಿ, ಬಡವೆ ಕೂಲಿ ಕಾರ್ಮಿಕ ಮಾಡ್ತಕ್ಕಂಥ ತಾಯಿ, ಅದನ್ನ ಇಲ್ಲಿವರೆಗೂ ಸಾಕ್ತಾ ಇದ್ದಾಳೆ ಅಂತಂದ್ರೆ ಅವ್ರಿಗಿರ್ತಕ್ಕಂಥ ಮಾನವತೆ ನಮಗೆ ಯಾರು ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ನಾನು ಇಂಥ ಎಕ್ಸಾಂಪಲ್ಸ್ಗಳು ಬಹಳ ಇದಾವೆ, ಕೊಡಕ್ಕೆ ಹೋಗುದಿಲ್ಲ, ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ಯಾಕೆ ನಾವು ಇವ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು? ಸಮಾಜದಲ್ಲಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನರು ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ವಿಕಲಚೇತನ ಅಂತ ಏನ್ ಹೇಳ್ತೀವಿ, ಮಾನಸಿಕವಾಗಿ ದುರ್ಬಲರಿರ್ಬೋದು, ವಿಕಲಚೇತನ ಇರ್ಬೋದು, ಇಂಥವ್ರು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಸರ್. ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಧಾರವಾಡನಲ್ಲಿ ಕಳೆದ ಬಾರಿ ನಾವು ಇದೇ ರೀತಿಯಾದಂಥ ಸುಮಾರು 560 ಗಾಡಿಗಳನ್ನ ಹಂಚಿಕೆ ಮಾಡಿದ್ವಿ. ನಾನು ನಡ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಅವರ ತಂಗಿನ ಸೊಂಟದ ಮೇಲೆ ಹಾಕೊಂಡು ಬರ್ತಾ ಇದ್ದ. ಅವನು ಬಂದಾಗ ನಾನು ಕೇಳಿದೆ ಏನಂತ ಕೇಳಿದಾಗ ಅವನು ಕಣ್ಣಲ್ಲಿ ದಳ ದಳ ನೀರಿತ್ತು. ಅವನು ಹೇಳ್ದ, ಸರ್ ಇವಳು ನಮ್ಮ ತಂಗಿ, ನಾನು ಇವಳಿಗೆ 25 ವರ್ಷ ಆಯ್ತು ಗಾಡಿ ಕೊಡ್ಸಕ್ಕಾಗಿಲ್ಲ, ನಾನು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳ್ದು. ಆದ್ರೆ ಏನು ಅಂತಂದ್ರೆ ಆ ಅಣ್ಣ ಆ ತಂಗಿಗೋಸ್ಕರ ಮದುವೆನೇ ಆಗಿಲ್ಲ. 26 ವರ್ಷ ಆ ತಂಗಿನ ಆ ಅಣ್ಣ ಸೊಂಟದ ಮೇಲೆ ಓರಿ ಇವತ್ತುವರೆಗೆ ಅವಳು ನೋಡ್ಕೊಳ್ತಾ ಇದಾರಲ್ಲ, ಇವರು ನಮ್ಮೆಲ್ಲರಿಗಿನ ಗ್ರೇಟು, ಇವರು ಮಾನವತಾವಾದಿ, ನಾವಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು 51 ವರ್ಷ ನನಗೆ ಮುಗಿದಿದೆ. ನನಗೆ ಅದೃಷ್ಟವಂತ ನಾನು ಇಲ್ಲಿ ನಿಂತು ಮಾತನಾಡ್ತಿದ್ದೀನಿ ಅಂತಂದ್ರೆ ನಾನು ಏನು ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ, ಅಥವಾ ನನಗೆ ಅರ್ಹತೆ ಐತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನನಗಿನ್ನ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಈ ದೇಶದಲ್ಲಿ ನನಗಿನ್ನ ಒಳ್ಳೆ ಅರ್ಹತೆ ಇರ್ತಕ್ಕಂಥವ್ರಿದ್ದಾರೆ. ಆದರೆ ನನ್ನ ರಾಜಕೀಯ ಉದ್ದ ಜೀವನಕ್ಕೂ ಕಳೆದ ಸುಮಾರು 33 ವರ್ಷ ರಾಜಕೀಯದಲ್ಲಿ, ನಾನು 17ನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಬಂದಿದ್ದೇನೆ. ಜನರ ಆಶೀರ್ವಾದದಿಂದ, ಎಲ್ಲ ನಮ್ಮ ಪಕ್ಷದ ಹಿರಿಯರ ಆಶೀರ್ವಾದದಿಂದ ಇಲ್ಲಿ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ ಬಂಧುಗಳೇ. ನನ್ನ ರಾಜಕೀಯ ಜೀವನ ಉದ್ದಗಲಕ್ಕೂ ನಾನು ಯಾವತ್ತೂ ಬಡವರ ಪರವಾಗಿರಬೇಕು, ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಕಾರ್ಯಕ್ರಮಗಳನ್ನ ಅವ್ರಿಗೆ ಮಾಡಬೇಕೆಂಬ ಆ ಉದ್ದೇಶದಿಂದ ಇವತ್ತು ನಮ್ಮ ಹೈಕಮಾಂಡು, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹೆಸರು ಬರಬೇಕು, ಬಡವರಿಗೂ ಅನುಕೂಲ ಆಗಬೇಕಂತ ಕಾನೂನುಗಳನ್ನು ತರೋದ್ರ ಮುಖಾಂತರ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನ ಎಲ್ಲಿವರೆಗೆ ದೇವರು ನನಗೆ ಉಸಿರನ್ನು ಕೊಟ್ಟಿದ್ದಾನೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಬಡವರ ಏಳಿಗೆ ಪರವಾಗಿ ನಾನು ಶಾಸನಬದ್ಧವಾದಂಥ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಅಳಿಲು ಸೇವೆಯನ್ನ ತಾವು ದಯವಿಟ್ಟು ಸ್ವೀಕರಿಸಬೇಕು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸರ್ಕಾರ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ. ವಿಶೇಷವಾಗಿ 5 ಗ್ಯಾರಂಟಿಗಳ ಬಗ್ಗೆ ಹೇಳಿ ನಾನು ಮುಗಿಸ್ತೀನಿ.
ಈ 5 ಗ್ಯಾರಂಟಿಗಳಲ್ಲಿ ಸುಮಾರು 60,000 ಕೋಟಿಯನ್ನು ನಾವು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ. ಈ 60,000 ಕೋಟಿ ವರ್ಷಕ್ಕೆ ನೀವು ಲೆಕ್ಕ ಹಾಕಿ ನೋಡಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಆಗುತ್ತೆ. ಬಹಳಷ್ಟು ಜನ ನಮ್ಮನ್ನ ಟೀಕೆ ಮಾಡ್ತಾರೆ, ಈ ದುಡ್ಡಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಹೇಳಿ. ಈ 3 ಲಕ್ಷ ಕೋಟಿ ನಾವೇನು ಕೊಡ್ತಾ ಇದೀವಿ, ಇದು ಮಾರ್ಕೆಟಿಗೆ ಹೋಗುತ್ತೆ, ಮಾರ್ಕೆಟಿಂದ ವಾಪಸ್ ಬರುತ್ತೆ. ಇದು ಉಳಿತಾಯ ಆಗ್ತಕ್ಕಂಥ ಹಣ ಅಲ್ಲ. ಇವತ್ತು ಬಸ್ಸಿನಲ್ಲಿ ಶಕ್ತಿಯಲ್ಲಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೆಣ್ಮಕ್ಳು 600 ಕೋಟಿ ಹೆಚ್ಚು ಹೆಣ್ಮಕ್ಳು ಭಾರತ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಉಚಿತವಾಗಿ ತಿರುಗತಕ್ಕಂಥ ಯಾವುದೇ ದೇಶದ ಇದ್ರೆ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಾವು ಹೆಣ್ಮಕ್ಳಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಟುಡೇ ಗೌರ್ಮೆಂಟ್ ಆಫ್ ಇಂಡಿಯಾ is talking about $4 trillion economy. I will sum up this. I would like to give my insight and finish this. Today, most of the corporates people you have come here, we are talking about $4 trillion economy. Yes, we are happy. We are great that we are in such a situation today. India is having a $4 trillion economy. But let us analyze the other countries and see. The country like China, which is having same population like us, it has got a $19 trillion economy with a 13 lakhs rupees as a per capita income. Japan, having a 12 crore population, is having a 4.2 trillion economy and having a per capita income of 35 lakhs rupees. Like Germany, like America, they have got huge per capita income. Today, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.